ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಿಗೆ ಬಳಸುವಂತಹ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫರ್ಟಿಲೈಸರ್ನ ಬಳಸೋದು ಹೇಗೆ, ಯಾವಾಗ ಬಳಸಬೇಕು, ಎಷ್ಟು ಬಳಸಬೇಕು, ಯಾಕೆ ಬಳಸಬೇಕು, ಹೀಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಯಾರಾದರೂ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋಯಿಂದ ಏನಾದರೂ ಉಪಯೋಗ ಮಾಹಿತಿ ಇತ್ತು ಅಂತಂದರೆ ಬೇರೆಯವ್ರಿಗೂ ದಯವಿಟ್ಟು ಶೇರ್ ಮಾಡಿ. ಒಳ್ಳೆಯ ಕಾಮೆಂಟ್ಗಳನ್ನು ಹಾಕುವ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊಳ್ತಾ ಇರೋದು ಎಪ್ಸಮ್ ಸಾಲ್ಟ್ ಅಂದರೆ ಒಂದು ಮೆಗ್ನೀಷಿಯಮ್ ಸಲ್ಫರ್ ಬಗ್ಗೆ. ಈ ಎಪ್ಸಮ್ ಸಾಲ್ಟ್ ನೋಡೋದಕ್ಕೆ ಉಪ್ಪು ರೀತಿಯಲ್ಲೇ ಇರುತ್ತೆ, ಆದರೆ ಉಪ್ಪಿನ ಹರಳುಗಳಿಗಿಂತ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ. ಉಪ್ಪಿನ ಹರಳು ಸ್ವಲ್ಪ ದೊಡ್ಡದಿರುತ್ತೆ, ಆದರೆ ಟೇಸ್ಟ್ ಕೂಡ ಎರಡು ಬೇರೆ ಬೇರೆಯೇ ಇರುತ್ತೆ. ಅಡಿಗೆ ಮನೆಯಲ್ಲಿ ಬಳಸುವ ಉಪ್ಪು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಎಪ್ಸಮ್ ಸಾಲ್ಟ್ ಬಂದು ಮೆಗ್ನೀಷಿಯಮ್ ಸಲ್ಫೇಟ್ ಆಗಿರುತ್ತೆ. ಎಪ್ಸಮ್ ಸಾಲ್ಟ್ ಎಲ್ಲ ರೀತಿಯ ಫರ್ಟಿಲೈಸರ್ ಶಾಪ್ಗಳಲ್ಲಿಯೂ ಸಿಗುತ್ತೆ. ಮೊದಲು ಮೆಡಿಕಲ್ ಶಾಪ್ಗಳಲ್ಲಿಯೂ ಸಿಗ್ತಾಯಿತ್ತು, ಹಾಗೆ ಆನ್ಲೈನ್ಗಳಲ್ಲಿಯೂ ಕೂಡ ಆರಾಮಾಗಿ ಸಿಗುತ್ತೆ. ಮೆಡಿಕಲ್ ಶಾಪಲ್ಲಿ ಯಾಕೆ ಸಿಗ್ತಾಯಿತ್ತು ಅಂದರೆ ಮೊದಲು ಇದನ್ನು ಹೋಮ್ ರೆಮಿಡಿಯಾಗಿ ಬಳಸ್ತಾಯಿದ್ರು. ಹಾಗಾಗಿ ಕಾಲು ನೋವು ಬಂದಂತಹ ಸಂದರ್ಭದಲ್ಲಿ ನೀರಿಗೆ 1 ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿ ಹಾಕಿ ಬಿಸಿ ನೀರಲ್ಲಿ ಇಟ್ಟಾಗ ಕಾಲು ನೋವು ವಾಸಿ ಆಗ್ತಾಯಿತ್ತು. ಹಾಗಾಗಿ ಎಪ್ಸಮ್ ಸಾಲ್ಟನ್ನ ಹಿಂದೆ ಹೋಮ್ ರೆಮಿಡಿಯಾಗಿ ಬಳಸ್ತಾ ಇದ್ದಿದ್ದರಿಂದ ಇದು ಕೂಡ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯ ಇತ್ತು ಮೊದಲು. ಈ ಎಪ್ಸಮ್ ಸಾಲ್ಟನ್ನು ಹೇಗೆಲ್ಲ ಗಿಡಗಳಿಗೆ ಬಳಸ್ಬೋದು ಅಂತ ನೋಡೋದಾದರೆ, 1 ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು 1 ಸ್ಪೂನ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅಂದರೆ ಬೇಗ ಇದು ಕರಗುತ್ತೆ ನೀರಿನಲ್ಲಿ. ಹಾಗಾಗಿ ಬೇಗ ಮಿಕ್ಸ್ ಆಗೋದ್ರಿಂದ 1-2 ಸರಿ ಚೆನ್ನಾಗಿ ಕೈಯಾಡಿದ್ರೇ ಇದು ಕರಗುತ್ತೆ. ಕರಗದಂತಹ ನೀರನ್ನು ನಾವು ಸ್ಪ್ರೇ ಬಾಟ್ಲ್ಗಳಿಗೆ ಹೀಗೆ ತುಂಬಿಸ್ಕೊಳ್ಳೋಣ. ಪ್ಯಾಕೆಟ್ ಓಪನ್ ಆಗಿದರೆ ಈ ಥರ ಓಪನ್ ಮಾಡಿ ಇಡಬಾರ್ದು. ಇದಕ್ಕೆ ಗಾಳಿ ಆಗಲಿ ನೀರಾಗಲಿ ತಗಲಿದಾಗ ಬೇಗ ಕರಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಉಪ್ಪನ್ನು ಬಳಸುವಷ್ಟು ಬಳಸ್ಕೊಂಡ ನಂತರ ಇದನ್ನು ಕವರ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇದಕ್ಕೆ ನೀರು ಬೀಳದೇ ಇರೋ ರೀತಿಯೂ ನಾವು ಸೇಫಾಗಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಗಿಡದ ಎಲೆಗಳು ಸುರುಳಿ ಸುತ್ತಕೊಂಡಿರುತ್ತೆ ಅಥವಾ ಒಣಗ್ತಾ ಇರುತ್ತೆ, ಈ ರೀತಿ ಕಲರ್ಲೆಸ್ ಆಗಿರುತ್ತೆ. ಇಂತಹ ಗಿಡಗಳಿಗೆ ನಾವು ಎಪ್ಸಮ್ ಸಾಲ್ಟನ್ನು ಕೊಡ್ಬೋದು. ಸ್ಪ್ರೇ ಮುಖಾಂತರನೂ ಕೂಡ ನಾವು ಆರಾಮಾಗಿ ಕೊಡ್ಬೋದು. ಗಿಡಗಳ ಪೂರ ನಾವು ಹೀಗೆ ಕೊಡೋದ್ರಿಂದ ಗಿಡಗಳಾದ ಎಲೆಗಳು ಹಸಿರಾಗ್ತವೆ. ಇಲ್ಲ ಗಿಡಕ್ಕೆ ನಾವು ಮಣ್ಣಿನ ಜೊತೆ ನೀರು ಮಾಡಿ ಎಪ್ಸಮ್ ಸಾಲ್ಟನ್ನು ಲಿಕ್ವಿಡ್ ಮಾಡಿ ಈ ರೀತಿ ನಾವು ಕೊಡ್ಬೋದು. ಈ ರೀತಿ ಎಲೆಗಳು ಸುತ್ತಕೊಳ್ಳೋ ಅಂಥದ್ದು ಯಾಕಾಗುತ್ತೆ ಅಂದರೆ ಸನ್ಲೈಟ್ ಕಡಿಮೆ ಆದರೂ ಕೂಡ ಈ ರೀತಿ ರೋಗ ಬರುತ್ತೆ, ಅಥವಾ ಮೆಗ್ನೀಷಿಯಮ್ ಸಲ್ಫೇಟ್ ಕಡಿಮೆ ಆದರೂ ಕೂಡ ಈ ರೀತಿ ಎಲೆ ಸುತ್ತಕೊಳ್ಳುವಂತಹ ರೋಗಗಳು ಗಿಡದಲ್ಲಿ ಕಾಣಿಸುತ್ತೆ. ತುಂಬ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇಂತಹ ಎಲೆಗಳನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ. ಇಲ್ಲ ನಾವು ಮೆಗ್ನೀಷಿಯಮ್ ಸಲ್ಫೇಟ್ನ ಕೊಟ್ಟು ನೋಡಬೇಕು, ಈ ಗಿಡದಲ್ಲಿ ಇರುವಂಥ ಎಲೆ ಸುತ್ತಕೊಳ್ಳುವಂಥ ರೋಗ ವಾಸಿ ಆಗುತ್ತಾ ಅಂಥೇಳಿ. ಆಗ ನಮಗೆ ಇದನ್ನು ಕೊಟ್ಟು ನಂತರ ಇದರದ್ದು ರಿಸಲ್ಟ್ ಆರಾಮಾಗಿ ಗೊತ್ತಾಗುತ್ತೆ. ನಾವು ಎಪ್ಸಮ್ ಸಾಲ್ಟ್ನ ಮಣ್ಣಿಗೆ ಈ ರೀತಿ ಸೇರಿಸಿ ಕೊಡೋದ್ರಿಂದ ಬರುವಂತಹ ಹೊಸ ಚಿಗುರುಗಳು ತುಂಬ ಚೆನ್ನಾಗಿ, ತುಂಬ ಫ್ರೆಶ್ಶಾಗಿ, ದೊಡ್ಡ ಎಲೆಗಳಾಗಿ, ತುಂಬ ಒಳ್ಳೆಯ ಗ್ರೀನ್ ಕಲರಿಂದ ಕೂಡಿದಂತಹ ಎಲೆಗಳಾಗಿ ಬರ್ತವೆ. ಹಾಗಾಗಿ ನಾವು ಎಪ್ಸಮ್ ಸಾಲ್ಟ್ನ ಮಣ್ಣಿನಲ್ಲಿಯೂ ಕೂಡ ಈಗ ಸೇರಿಸ್ಬೋದು ನೀರು ರೀತಿ ಮಾಡಿ. ಗಿಡದ ಎಲೆಗಳು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಬರಬೇಕಂದ್ರೆ ನಾವು 15 ದಿನಕ್ಕೊಮ್ಮೆ ಈ ಗಿಡಗಳಿಗೆ ಹೀಗೆ ಹೊಸದಾಗಿ ಬರೋವಂತಹ ಎಲೆಗಳು ಚೆನ್ನಾಗಿರಲಿ ಅಂಥೇಳಿ 15 ದಿನಕ್ಕೊಮ್ಮೆ ಇದನ್ನು ನಾವು ಗಿಡದ ಮಣ್ಣಿಗೆ ಸೇರಿಸಿ ಕೊಟ್ಟರೆ ಒಳ್ಳೆ ಎಲೆಗಳನ್ನು, ಫ್ರೆಶ್ ಆದ ಎಲೆಗಳನ್ನು ನಾವು ನೋಡಬಹುದು. 2 ಸ್ಪೂನ್ ಎಪ್ಸಮ್ ಸಾಲ್ಟನ್ನ ನಾನು 2.5 ಸ್ಪೂನ್ ಹಾಕ್ಕೊಳ್ತೇನೆ. ಇದನ್ನು 5 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು 2.5 ಸ್ಪೂನ್ ಗೊಬ್ಬರವನ್ನು 5 ಲೀಟರ್ಗೆ ಮಿಕ್ಸ್ ಮಾಡಿದ್ದೇನೆ. ನಾನು ನಮ್ಮ ಗಾರ್ಡನ್ನಲ್ಲಿ ವೀಕ್ ಇರುವಂತಹ ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೇನೆ. ಈ ರೀತಿ ಕೊಡೋದ್ರಿಂದ ಗಿಡಗಳ ಎಲೆಗಳ ಬಣ್ಣ ತುಂಬ ಹಸಿರಾಗಿರುತ್ತೆ.
ಹಾಗೆ ಎಲೆಗಳ ಅಗಲ ಕೂಡ ದೊಡ್ಡದಾಗಿ ಬರುತ್ತೆ. ಎಪ್ಸಮ್ ಸಾಲ್ಟ್ನ ಬಳಸೋದು ನೋಡಿ, ಈ ರೀತಿ ಹಳದಿಗಟ್ಟಿದ ಎಲೆಗಳನ್ನು ಆದಾಗ ಎಪ್ಸಮ್ ಸಾಲ್ಟನ್ನು ಬಳಸಬೇಕು. ಇದು ಕೂಡ ಮೆಗ್ನೀಷಿಯಂ ಡಿಫಿಷಿಯನ್ಸಿಯಿಂದನೇ ಈ ರೀತಿ ಎಲೆಗಳ ಬಣ್ಣ ಮತ್ತು ಎಲೆಗಳು ಹಳದಿ ಆಗೋದು ಕೂಡ. ಹಾಗಾಗಿ ನಾವು ಎಪ್ಸಮ್ ಸಾಲ್ಟ್ನ ಆವಾಗವಾಗ ಗಿಡಗಳಿಗೆ ನಾವು ಕೊಡ್ತಾ ಇರಬೇಕು. ಎಲೆಗಳು ಹಸ್ರಾಗಿರೋದೇ ಕ್ಲೋರೋಫಿಲ್ನಿಂದ. ಕ್ಲೋರೋಫಿಲ್ ಇಲ್ಲ ಅಂದರೆ ಎಲೆಗಳು ಹಸ್ರಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲೆಗಳು ಹಸ್ರಾಗಿ ಇಲ್ಲ ಅಂದರೆ ಎಲೆಗಳಿಗೆ ಆಹಾರ ಉತ್ಪತ್ತಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲೆಗಳು ಹಸ್ರಾಗಿರಬೇಕು ಅಂದರೆ ನಾವು ಈ ಎಪ್ಸಮ್ ಸಾಲ್ಟ್ನ ಗಿಡಗಳಿಗೆ ಆವಾಗವಾಗ ಕೊಡ್ತಾ ಇರಬೇಕು. ಎಪ್ಸಮ್ ಸಾಲ್ಟ್ನ ನಾವು ಕೊಡಲಿಲ್ಲ ಅಂದರೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಆಗಿ ಗಿಡದ ಬೆಳವಣಿಗೆ, ಗಿಡದ ಗ್ರೋತ್ ನಿಂತೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆವಾಗವಾಗ ಅಟ್ಲೀಸ್ಟ್ 1 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಆಗಿರುವಂತಹ, ಅಂದರೆ ಎಲೆಗಳು ಹಳದಿ ಆಗಿರುವಂಥದ್ದು, ಸುರುಳಿ ಸುತ್ತಕೊಂಡಿರುವಂಥ ಎಲೆಗಳನ್ನ ಕಂಡಂತಹ ಸಂದರ್ಭದಲ್ಲಿ ಅಂತಹ ಗಿಡಗಳಿಗೆ ನಾವು ಈ ಎಪ್ಸಮ್ ಸಾಲ್ಟನ್ನು ಸ್ಪ್ರೇ ಮಾಡೋದಾಗಿರ್ಬೋದು ಅಥವಾ ನೀರಿನ ಮುಖಾಂತರ ಮಣ್ಣಿಗೆ ಸೇರಿಸೋವಂಥದ್ದಾಗಿರ್ಬೋದು ನಾವು ಮಾಡಬೇಕಾಗುತ್ತೆ. ಎಲೆಗಳಲ್ಲಿ ತುಂಬ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಈ ರಂಧ್ರಗಳ ಮುಖಾಂತರವೇ ಗಿಡಗಳಿಗೆ ಆಹಾರ ಸಪ್ಲೈ ಆಗೋದು. ನಾವು ಈ ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡಿದಾಗ ಅಥವಾ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ನ ನಾವು ಸ್ಪ್ರೇ ಮಾಡಿದಾಗ ಗಿಡದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇದನ್ನು ಅಬ್ಸರ್ವ್ ಮಾಡಿಕೊಂಡು ಕ್ಲೋರೋಫಿಲ್ ಅಂಶ ಉತ್ಪತ್ತಿಯಾಗೋದಕ್ಕೆ ಅನುಕೂಲ. ನಾವು ರಿಪಾಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಎಪ್ಸಮ್ ಸಾಲ್ಟ್ನ ನಾವು ಮಣ್ಣಿಗೇನೆ 1 ಸ್ಪೂನಷ್ಟು ಹಾಕೋದ್ರಿಂದ ಮಣ್ಣಿನಲ್ಲಿ ಬರುವಂತಹ ಮೆಗ್ನೀಷಿಯಂ ಡಿಫಿಷಿಯನ್ಸಿನ ನಾವು ತಡೆಬೋದು. ಹಾಗೆಯೇ ಗಿಡ ರಿಪೋರ್ಟಿಂಗ್ ಶಾಕನ್ನು ಕೂಡ ಅನುಭವಿಸೋದಿಲ್ಲ. ಗಿಡ ಕೂಡ ಆರಾಮಾಗಿ ಸೆಟ್ ಆಗುತ್ತೆ. ಹೀಗೆ ಹಾಕೋದ್ರಿಂದ ಗಿಡಕ್ಕೂ ಕೂಡ ಯಾವುದೇ ರೀತಿ ರಿಪಾರ್ಟಿಂಗ್ ಶಾಕ್ ಹಾಕೋದಿಲ್ಲ. ಇದನ್ನು ಮಣ್ಣಿಗೂ ಕೂಡ ಡೈರೆಕ್ಟಾಗಿ ನಾವು ರಿಪಾರ್ಟ್ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಮೆಗ್ನೀಷಿಯಂ ಸಲ್ಫೇಟ್ನ ನಾವು ಬಳಸಬಹುದು. ನಮ್ಮ ಮನೆಯ ಪಾಟ್ ಮಣ್ಣೆಲ್ಲ ತುಂಬ ಲೂಸಾಗೇ ಇದೆ. ನಾವು ಆಲ್ರೆಡಿ ಪಾಟ್ನ ರಿಪಾರ್ಟ್ ಮಾಡಿ ಆಗೋಗಿದೆ, ಪಾಟಲ್ಲಿ ಗಿಡ ಇದೆ ಅನ್ನುವಾಗಲೂ ಕೂಡ ಪಾಟ್ಗಳಿಗೆ ನಾವು ಈ ರೀತಿ 1 ಸ್ಪೂನಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅಂದರೆ ಎಪ್ಸಮ್ ಸಾಲ್ಟ್ನ ಹಾಕಿ ಮಣ್ಣನ್ನು ಹೀಗೆ ಬಿಡೋದ್ರಿಂದ ಮೆಗ್ನೀಷಿಯಂ ಸಲ್ಫೇಟ್ ಇಲ್ಲಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿಯೂ ಕೂಡ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಮೆಗ್ನೀಷಿಯಂ ಸಲ್ಫೇಟ್ ಎಪ್ಸಮ್ ಸಾಲ್ಟ್ನ ನಾವು ಕೊಡ್ಬೋದು. ಈ ರೀತಿಯಾಗಿ ಫರ್ಟಿಲೈಸರ್ನ ಕೊಟ್ಟ ನಂತರ, ಯಾವುದೇ ಫರ್ಟಿಲೈಸರ್ ಆಗಲಿ ಕೊಟ್ಟ ನಂತರ ನಾವು ನೀರು ಹಾಕಬೇಕು. ಇದೊಂದು ಮುಖ್ಯವಾದ ಅಂಶ, ನೀರು ಹಾಕುವಂಥದ್ದು. ಇದನ್ನು ಮಣ್ಣಿಗೆ ಸೇರಿಸಿರೋದ್ರಿಂದ ಮಣ್ಣಿನ pH ಲೆವೆಲು ಇಂಪ್ರೂವ್ ಆಗುತ್ತೆ ಹಾಗೂ ಮೇಂಟೈನ್ ಕೂಡ ಆಗುತ್ತೆ. ತುಂಬ ದೊಡ್ಡ ಪಾಟ್ಗಳಾದರೆ ನಾವು 2 ಸ್ಪೂನಷ್ಟು ಕೂಡ ಎಪ್ಸಮ್ ಸಾಲ್ಟನ್ನು ಕೊಡ್ಬೋದು. ಮಣ್ಣಿನ ಜೊತೆ ಸೇರಿಸಿ ನಾವು ಕೊಡ್ಬೋದು. ಈ ಎಪ್ಸಮ್ ಸಾಲ್ಟನ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತೇಳಿ ಹೇಳಲಾಗಿದೆ. ಹಾಗಾಗಿ ಸೊಪ್ಪಿನ ಗಿಡಗಳಿಗೆ, ತರಕಾರಿಯ ಗಿಡಗಳಿಗೆ, ಶೋ ಪ್ಲ್ಯಾಂಟ್ಸ್ಗಳಿಗೆ, ಎಲ್ಲ ರೀತಿಯ ಗಿಡಗಳಿಗೂ ಈ ಫರ್ಟಿಲೈಸರನ್ನು ಕೊಡಬಹುದು. ಈ ರೀತಿಯ ಕಲರ್ಫುಲ್ ಎಲೆಗಳು ಬೇಕು ಅಂದಾಗ ಇವಕ್ಕೆ ಸ್ಪ್ರೇ ಮಾಡೋದ್ರಿಂದ ನಾವು ಒಳ್ಳೆ ಕಲರ್ಫುಲ್ ಎಲೆಗಳನ್ನು ನಾವು ನೋಡಬಹುದು. ಗಿಡಗಳಿಗೆ ಎಲ್ಲ ರೀತಿಯ ರಿಪಾರ್ಟ್ ಚೆನ್ನಾಗಿ ಮಾಡಿದ್ದೀವಿ, ಗಿಡದಲ್ಲಿ ರೋಗ ಕೂಡ ಇಲ್ಲ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಆದರೂ ಕೂಡ ನಮ್ಮ ಗಿಡ ಡಲ್ಲಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಈ ಎಪ್ಸಮ್ ಸಾಲ್ಟ್ನ ಗಿಡಗಳಿಗೆ ಸ್ಪ್ರೇ ಮಾಡೋ ಮುಖಾಂತರನೋ ಅಥವಾ ಈ ರೀತಿ ನೀರು ಮಾಡಿ ಗಿಡಗಳಿಗೆ ಪಾಟ್ಗೆ ಹಾಕುವಂಥ ರೀತಿಯಲ್ಲೂ ಕೊಟ್ಟು ನೋಡಿ. ಆಗ ನಿಮ್ಮ ಗಿಡದಿಂದ ಒಂದು ಹಾಕಿದ ತಕ್ಷಣವೇ ಒಳ್ಳೆ ರಿಸಲ್ಟ್ ಅಂತೂ ಸಿಗಲ್ಲ, ಒಂದು 10 ರಿಂದ 15 ದಿನದ ನಂತರ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಒಂದು ಅತ್ಯುತ್ತಮ ಗಿಡದ ಬೆಳವಣಿಗೆಗೆ 17 ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಆ 17 ರೀತಿಯ ಪೋಷಕಾಂಶಗಳಲ್ಲಿ ಈ ಮೆಗ್ನೀಷಿಯಂ ಸಲ್ಫೇಟ್ ಕೂಡ ಒಂದು. ಇದು ಇಲ್ಲ ಅಂದರೂ ಕೂಡ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ಮೆಗ್ನೀಷಿಯಂ ಸಲ್ಫೇಟ್ ಕೂಡ ನಾವು ಫರ್ಟಿಲೈಸರ್ ಆಗಿ ಬಳಸಬೇಕಾಗುತ್ತೆ.
ಆಗಲೇ ಕೂಡ ನಮ್ಮ ಗಿಡಗಳಲ್ಲಿ ನಾವು ಒಳ್ಳೆಯ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಆಗೋದು. ಇದು ಕೂಡ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಆರಾಮಾಗಿ ನಮ್ಮ ಗಾರ್ಡನ್ನಲ್ಲಿ ಬಳಸ್ಬೋದು. ಇದುವರೆಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ.